ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಚಾನಲ್ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಬಿಗ್ ಬಾಸ್ ಮನೇಲಿ ಈಗ ಆಲ್ರೆಡಿ ನೈಟೇ ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ. ನಿಮ್ಮ ಫೇವ್ರೇಟ್ಗಳಿಗೆ ಮಿಸ್ ಮಾಡದೆ ವೋಟ್ ಮಾಡಿ. ಅಂದರೆ ತುಂಬ ಜನ ಬರೀ ಬಾಯಲ್ಲಿ ಹೇಳ್ತಿರ್ತಾರೆ ಇವ್ರು ನನ್ನ ಫೇವ್ರೇಟ್, ಇವ್ರು ಗೆಲ್ಲಿ ಗೆಲ್ಲಿ ಅಂತ. ಬಟ್ ಯಾರು ವೋಟ್ ಮಾಡ್ತಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಫೇವ್ರೇಟ್ ಯಾರ್ಯಾರಿದ್ದಾರೋ ಯಾರಾದರೂ ಆಗಿರಲಿ ಅವ್ರಿಗೆ ವೋಟ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರಿಗೆ ಗೆಲ್ಲೋ ತನಕ ಅವ್ರು ಗೆಲ್ತಾರೋ ಗೆಲ್ಲಲ್ವೋ ಅದು ನೆಕ್ಸ್ಟ್. ಬಟ್ ನೀವು ಸಪೋರ್ಟ್ ಅಂತೂ ಇದ್ದೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದು ಅಶ್ವಿನಿ ಮೇಡಮ್ ಇರ್ಬೋದು, ರಘು ಸರ್ ಇರ್ಬೋದು, ಗಿಲ್ಲಿ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು. ಆದಷ್ಟು ನಿಮ್ಮ ಫೇವ್ರೇಟ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಯಾರ್ಯಾರು ವೋಟಿಂಗಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಕ್ಷ, ಯಾರ್ಯಾರು ಎಷ್ಟು ಕೋಟಿ ವೋಟಿಂಗ್ನ ತಗೊಂಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಾಟಮಲ್ಲಿರೋದು ಅಶ್ವಿನಿ ಮೇಡಮ್ ಅವರು. ಅಶ್ವಿನಿ ಮೇಡಮ್ ಅವ್ರಿಗೆ 11,19,361 ಓಟು ಅಶ್ವಿನಿ ಮೇಡಮ್ ಅವ್ರಿಗೆ ಬಿದ್ದಿದೆ. ಇನ್ನು ಬಾಟಮ್ 5ನಲ್ಲಿರೋದು ಧನುಷ್ ಅವರು. ಅವ್ರಿಗೆ ಎಷ್ಟು ಬಿದ್ದಿದೆ ಅಂದರೆ 13,54,403 ಓಟು ಧನುಷ್ ಅವ್ರಿಗೆ ಬಿದ್ದಿದೆ. ಇನ್ನು ರಘು ಸರ್ಗೆ ಅವ್ರಿಗೆ ಎಷ್ಟು ಬಿದ್ದಿದೆ ಅಂದರೆ 15,76,932 ಓಟು ರಘು ಸರ್ಗೆ ಬಿದ್ದಿದೆ. ಎಲ್ಲರಿಗೂ ಲಕ್ಷದಲ್ಲಿ ಹೋಗ್ತದೆ. ರಿಯಲಿ ಗ್ರೇಟ್ ಗುರು. ಇನ್ನು ಕಾವ್ಯ ಶೈವ ಟಾಪ್ 3 ಇವರೇ ಬರೋದು ವೋಟಿಂಗ್ ಪ್ರಕಾರ ನೋಡೋದಾದರೆ. ಸೊ ಗೊತ್ತಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂತ. ಆದಷ್ಟು ಅಶ್ವಿನಿ ಮೇಡಮ್ನ ಟಾಪ್ 3 ಟಾಪ್ 2 ಹಿಂಗೆ ತರಕ್ಕೆ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಅವರು. ಇಲ್ಲ ಆಲ್ಮೋಸ್ಟ್ ವೋಟಿಂಗ್ ಇದಾಗೋದಿಲ್ಲ, ನೋಡೋಣ. ಹಂಗೆ ನೋಡೋದಾದರೆ ಇಲ್ಲಿ ಕಾವ್ಯ ಮತ್ತು ಧ್ರುವಂತ್ ಅವರು ಬಾಟಮ್ ಬರೋದೇ ಇಲ್ವೋ. ನೆನ್ನೆ ಮಿಡ್ ವೀಕ್ ಎವಿಕ್ಷನ್ ಏನಾಯಿತು, ಅವ್ರಿಗೆ ಬಾಟಮ್ ಬರೋ ಹಾಗೆ ಇರಲಿಲ್ಲ ವೋಟಿಂಗ್ ಪ್ರಕಾರ ನೋಡೋದಾದರೆ. ಬಟ್ ಇಲ್ಲಿ ವೋಟಿಂಗ್ ಪ್ರಕಾರ ಏನೂ ನಡೆಯೋದಿಲ್ಲ. ಸೊ ನೋಡೋಣ. ಟಾಪ್ 3 ಈಗ ಟಾಪ್ 3ಲಿರೋದು ಕಾವ್ಯ. ಕಾವ್ಯ ಅವ್ರಿಗೆ 18,07,327 ಓಟು ಕಾವ್ಯ ಶೈವರ್ಗೆ ಬಿದ್ದಿದೆ. ಇನ್ನು ಟಾಪ್ 2 ರಕ್ಷಿತಾ ಶೆಟ್ಟಿ 28,17,55 ಓಟು ರಕ್ಷಿತಾ ಶೆಟ್ಟಿಗೆ ಓಟು ಬಿದ್ದಿದೆ. ಇನ್ನು ಗಿಲ್ಲಿಗೆ 1,75,21,503 ಓಟ್ಸ್ ಗಿಲ್ಲಿಗೆ ಬಿದ್ದಿದೆ. ಅಪ್ಪ ಕೇಳಿದ್ರೆ ತಲೆನೋವು ಬರ್ತದೆ ಗುರು. 1,75,00,000 21,503 ಗುರು. ಎಲ್ಲೂ ಹೋದವಳು 75,00,000 ಗುರು. 1,75,00,000 21,503 ಅಷ್ಟು ಜನ ವೋಟ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಗಿಲ್ಲಿ ಹವ ಇಟ್ಟಿದ್ದಾನೆ, ಯಾವ ಲೆವೆಲ್ಗೆ ಅಭಿಮಾನ ಸಂಪಾದಿಸಿದ್ದಾನೆ, ಯಾವ ಲೆವೆಲ್ಗೆ ನಮ್ಮ ಕರ್ನಾಟಕ ಜನತೆ ಅವನಿಗೆ ಪ್ರೀತಿ ಕೊಡ್ತಿದ್ದಾರೆ ಅಂತ. ಅನ್ನದರ್ ಲೆವೆಲ್ ಗುರು. ಸೂಪರ್ ಗಿಲ್ಲಿ. ಒಟ್ಟಿನಲ್ಲಿ ಎಲ್ಲ ಇಷ್ಟು ವರ್ಷ ಯಾವ ಕಂಟೆಸ್ಟೆಂಟ್ಗೆ ಓಟ್ ಬಿದ್ದಿತ್ತೋ ಆ ಓಟ್ಗಳ ರೆಕಾರ್ಡೆಲ್ಲ ಗಿಲ್ಲಿ ಮುರಿದಾಗ್ತಾನೆ ಅಂತಲೇ ಹೇಳ್ಬೋದು. ನೋಡುವ ಏನೇನಾಗುತ್ತೆ, ಏನೇನು ಕತೆ ಎಲ್ಲ ಬಿಗ್ ಬಾಸರ್ ಕೈಲಿದೆ. ನಮ್ಮ ಜನಗಳ ಕೈಲಂತೂ ಇಲ್ಲ. ಮನ್ಸು ಮಾಡಿದ್ರೆ ಜನಗಳು ಆದಷ್ಟು ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ವೋಟಿಂಗ್ ಪ್ರಕಾರನೇ ಆಲ್ಮೋಸ್ಟ್ ಗೆಲ್ಲಿಸೋದು. ಬಟ್ ಹೇಳೋಕ್ಕಾಗಲ್ಲ ಏನಾಗುತ್ತೆ, ಏನು ಕತೆ ಅಂತ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಹಿಂದಿ ಬಿಗ್ ಬಾಸಲ್ಲಿ ಹೆಂಗೆ ಗೊತ್ತಾ, ಅಲ್ಲಿ ಆ್ಯಕ್ಚುಲಿ ಜನಗಳು ಸಪೋರ್ಟ್ ಮಾಡ್ತಿರೋರು ಗೆಲ್ಲಲ್ಲ, ಸೀರಿಯಸ್ಲಿ ಗೆಲ್ಲಲ್ಲ. ಅಲ್ಲಿ ಮೊದಲೇ ಫಿಕ್ಸ್ ಆಗಿರ್ತಾರೆ ಹಿಂದಿ ಬಿಗ್ ಬಾಸಲ್ಲಿ. ಅವ್ರು ಬರ್ತಿದ್ದಂಗೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಾನೆ ಅಂದರೆ ಅವ್ರ ಕಲರ್ಸಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರಲ್ಲ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ. ಅಗ್ರಿಮೆಂಟ್ ಕೂಡ ಆಗೋಗಿರುತ್ತೆ. ಅವ್ರನ್ನೇ ಗೆಲ್ಸೋದು. ಅವ್ರು ಆಟ ಆಡದೇ ಇರಲಿ ಕೊನೆವರೆಗೂ ತರ್ತಾರೆ ಅವ್ರನ್ನೇ ಗೆಲ್ಲಿಸ್ತಾರೆ. ಆ ಬಿಗ್ ಬಾಸ್ ಮನೆಗೆ TRP ಕೊಟ್ಟಿರೋರಾಗಲಿ, ಎನಿ ಟೈಮ್ ಯಾರು ಕಂಟೆಂಟ್ ಕೊಟ್ಟಿರ್ತಾರೋ ಅವ್ರನ್ನ ಯಾರನ್ನೂ ಬಿಡಲ್ಲ. ಅವರೆಲ್ಲರನ್ನೂ ಸೋಲಿಸಿ ಕೊನೆಗೆ ಏನೂ ಮಾಡ್ದಿರೋರನ್ನ ಬಂದು ಗೆಲ್ಲಿಸ್ಬಿಟ್ಟು ಆ ಥರ ಮಾಡ್ತಾರೆ. ಅಲ್ಲಿ ದುಡ್ಡಿಗಷ್ಟೇ ಬೆಲೆ. ಅಲ್ಲಿ ಫಿಕ್ಸ್ಡ್ ವಿನ್ನರ್ ಅಂತಲೇ ಹಿಂದಿಲಿ ಹೇಳೋದು. ಸಲ್ಮಾನ್ ಸರ್ ನಿಜ, ಸಲ್ಮಾನ್ ಸರ್ ಹೋಲಿಸ್ಕೊಂಡ್ರೆ ಕಿಚ್ಚ ಸುದೀಪ್ ಸರ್ ಹೋಸ್ಟಿಂಗಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ವರ್ಸ್ಟ್ ಇದು ಅಂತಲೇ ಹೇಳ್ಬೋದು. ಇವ್ರನ್ನ ಹೆಂಗೆ ರೋಸ್ಟ್ ಮಾಡ್ತಾರೆ ಗೊತ್ತಾ ಗುರು. ನಿಜವಾಗ್ಲೂ ಬೇಜಾರಾಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ ಕಂಟೆಸ್ಟೆಂಟ್ಗಳನ್ನ. ಆ ಥರ ಅಂದರೆ ಅವ್ರ ಫೇವರಿಸಮ್ ಯಾರ್ಯಾರು ಇರ್ತಾರಲ್ಲ ಅವ್ರ ಕಂಟೆಸ್ಟೆಂಟು ಅವ್ರಿಗೇನು ಅನ್ನಲ್ಲ. ಅವ್ರ ವಿರುದ್ಧ ಯಾರು ತಿರುಗಿ ಬೀಳ್ತಾರಲ್ಲ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಅದಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸಲ್ಮಾನ್ ಸರಲ್ಲಿ ಅದೊಂದು ಬುದ್ಧಿ. ನಮ್ಮ ನಿಜ ಆ ಬಿಗ್ ಬಾಸ್ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡ ಬಿಗ್ ಬಾಸ್ ಬೆಟರ್ ನಿಜವಾಗ್ಲೂ. ಅವ್ರಿಗೆ ಎಷ್ಟೊಂದು ಸಲ 7 ಸಲ ಮಾತಾಡ್ಬಿಡ್ತಾರೆ ಹಿಂದಿ ಬಿಗ್ ಬಾಸಲ್ಲಿ. ಅದು ನೋಡೋಕ್ಕೆ ಬೇಜಾರಾಗುತ್ತೆ. ಸೊ ಎಂಥ ಬಿಗ್ ಬಾಸಿಗೆ ಹೋಗಿದ್ದಾರಪ್ಪ ಗುರು, ಇದೆಲ್ಲ ಬೇಕಾ ಅಂತ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ ಹಿಂದಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ನೋಡಿದ್ರೆ. ನೀವು ಈ ಸಲ ನೋಡಿರ್ಬೋದು, ಇವರು ಯಾರಪ್ಪ ಅವ್ರ ಹೆಸರು ಗೊತ್ತಿಲ್ಲ,
ತಾನ್ಯಾ ಮಿತ್ತಲ್, ಫರಾನಾ ಭಟ್ ಅವರೆಲ್ಲ ಕಂಟೆಂಟ್ ಕೊಟ್ಟೋರು. ಅವ್ರನ್ನೆಲ್ಲ ಬಿಟ್ಬಿಟ್ರು. ಗೌರವ್ ಬರೀ ನೀರು ಕುಡಿಯೋದು, ಜಿಮ್ ಮಾಡೋದು ಇದೇ ಥರದಲ್ಲಿ ಕಾಳೆ ಕಳೆದ್ರು ಅವರು. ಅವ್ರನ್ನ ಗೆಲ್ಸಿದ್ದಾರೆ. ಸೊ ಒನ್ ಆಫ್ ದ ವರ್ಸ್ಟ್ ಅಂತಂದರೆ ಹಿಂದಿ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಬಿಗ್ ಬಾಸ್ ಇಸ್ ಬೆಟರ್ ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಅಂತ ನನಗನ್ಸುತ್ತೆ. ನಿಮ್ಗಿದ್ರ ನೀವು ಯಾರ್ಯಾರು ವೋಟ್ ಮಾಡ್ತಾ ಇದ್ದೀರಾ? ನಿಮ್ಮ ಫೇವ್ರೇಟ್ ಯಾರು? ಯಾರು ಗೆಲ್ಲಬೇಕು? ನಿಮ್ಮ ಪ್ರಕಾರ ಟಾಪ್ 2 ಯಾರು ಬರಬೇಕು? ವೋಟಿಂಗ್ ಬಿಟ್ಬಿಡಿ. ವೋಟಿಂಗ್ ತಲೆ ಇಟ್ಕೊಬಿಡಿ. ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ಸು ಯಾರ್ಯಾರು ಇವರು ಡಿಸರ್ವ್ ಮಾಡ್ತಾರೆ ಟಾಪ್ 2ಗೆ ಅನ್ನೋರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ರೀತಿ ವೋಟಿಂಗ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್.